ಕ್ಲಾಸ್ 8 ರ್ಯಾಷನಲ್ ನಂಬರ್ಸ್ ಇಂಟ್ರಡಕ್ಷನ್. ನಾವು ಈ ವಿಡಿಯೋದಲ್ಲಿ ಟೈಪ್ಸ್ ಆಫ್ ನಂಬರ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫಸ್ಟಿಗೆ ನ್ಯಾಚುರಲ್ ನಂಬರ್ಸ್. ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ನೋಡಿ, ಕೌಂಟಿಂಗ್ ನಂಬರ್ಸ್ಗಳನ್ನು ನಾವು ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ. ನೋಡಿ, ಯಾವುದೇ ಒಂದು ನಂಬರನ್ನು ಕೌಂಟ್ ಮಾಡಿ ಅಂತ ತಕ್ಷಣ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ಒಂದಿಂದ ಸ್ಟಾರ್ಟ್ ಮಾಡ್ತೀವಿ. 1 2 3 4 ಅಂತ ಹಿಂಗೆ ಕೌಂಟ್ ಮಾಡ್ತಾ ಹೋಗ್ತೀವಿ ಅಲ್ವಾ? ಆ ಕೌಂಟಿಂಗ್ ನಂಬರ್ಸ್ಗಳನ್ನು ನಾವು ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ. ನ್ಯಾಚುರಲ್ ನಂಬರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಇಂಗ್ಲೀಷ್ ಕ್ಯಾಪಿಟಲ್ ಲೆಟರ್ ಎನ್. ನಾವು ನ್ಯಾಚುರಲ್ ನಂಬರ್ಸ್ಗಳನ್ನು ಇಂಗ್ಲೀಷ್ ಕ್ಯಾಪಿಟಲ್ ಲೆಟರ್ ಎನ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಯಾವ ರೀತಿಯಾಗಿ ಅಂದರೆ ನೋಡಿ, ಎನ್ ಇಸ್ ಈಕ್ವಲ್ ಟು ಫ್ಲವರ್ ಬ್ರಾಕೆಟಲ್ಲಿ 1 2 3 4 5 6 7 ಹೀಗೇ ಬರಿತಾ ಹೋಗ್ತೀವಿ. 1 2 3 4 5 ಅನ್ನೋದೇನು ಕೌಂಟಿಂಗ್ ನಂಬರ್ಸು. ಈ ಕೌಂಟಿಂಗ್ ನಂಬರ್ಸ್ಗಳನ್ನು ನಾವೆಂತ ಹೇಳ್ತೀವಿ? ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ. ಈ ನ್ಯಾಚುರಲ್ ನಂಬರನ್ನು ಇಂಗ್ಲೀಷ್ ಕ್ಯಾಪಿಟಲ್ ಲೆಟರ್ ಎನ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಂಬರ್ ಯಾವುದಪ್ಪ ಅಂದರೆ ಹೋಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಟುಗೆದರ್ ವಿತ್ ಝೀರೋ ಆರ್ ಕಾಲ್ಡ್ ಹೋಲ್ ನಂಬರ್ಸ್. ಗೊತ್ತಾಗ್ತಾ ಇದೆಯಲ್ವಾ? ನ್ಯಾಚುರಲ್ ನಂಬರ್ನ ಜೊತೆಯಲ್ಲಿ ಟುಗೆದರ್ ವಿತ್ ಝೀರೋ. ನೋಡಿ, ನ್ಯಾಚುರಲ್ ನಂಬರ್ನ ಜೊತೆಯಲ್ಲಿ ಝೀರೋನ ಸೇರಿಸ್ಕೊಂಡ್ಬಿಟ್ರೆ ಏನಾಗೋಗುತ್ತೆ? ಹೋಲ್ ನಂಬರ್ಸ್ ಆಗೋಗುತ್ತೆ. ಹೋಲ್ ನಂಬರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಇಂಗ್ಲೀಷ್ ಕ್ಯಾಪಿಟಲ್ ಲೆಟರ್ ಡಬ್ಲ್ಯೂ. ಹೋಲ್ ನಂಬರ್ಸ್ಗಳನ್ನು ನಾವು ಇಂಗ್ಲೀಷ್ ಕ್ಯಾಪಿಟಲ್ ಲೆಟರ್ ಡಬ್ಲ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಡಬ್ಲ್ಯೂ ಇಸ್ ಈಕ್ವಲ್ ಟು 0 1 2 3 4 5 ಹೀಗೆ ಹೋಗ್ತಾ ಹೋಗುತ್ತೆ. ನೋಡಿ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ನಾ ಝೀರೋನ ಮುಚ್ಚಿಡ್ಕೊಂಡ್ರೆ 1 2 3 4 5 ಏನಿದು? ನ್ಯಾಚುರಲ್ ನಂಬರ್ಸ್, ಕೌಂಟಿಂಗ್ ನಂಬರ್ ಆಗಿದೆ. ಕೌಂಟಿಂಗ್ ನಂಬರ್ಸನ್ನು ಏನಂತ ಹೇಳ್ತೀವಿ? ನ್ಯಾಚುರಲ್ ನಂಬರ್ ಹೇಳ್ತೀವಿ. ಈ ನ್ಯಾಚುರಲ್ ನಂಬರ್ ಟುಗೆದರ್ ವಿತ್ ಝೀರೋ. ಈ ನ್ಯಾಚುರಲ್ ನಂಬರ್ ಜೊತೆಗೆ ಝೀರೋ ಸೇರ್ಕೊಂತು ಅಂತ ತಕ್ಷಣ ಏನಾಗೋಗುತ್ತೆ? ಅದು ಟೋಟಲ್ ಆಗಿ ಹೋಲ್ ನಂಬರ್ಸ್ ಆಗೋಗುತ್ತೆ. ಈ ಹೋಲ್ ನಂಬರ್ಸನ್ನು ಏನು ಮಾಡ್ತೀವಿ? ಡಬ್ಲ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಂಬರ್ ಯಾವುದಪ್ಪ ಅಂದರೆ ಇಂಟೀಜರ್ಸ್. ಹಾಗಾದ್ರೆ ಇಂಟೀಜರ್ಸ್ ಅಂದರೆ ಏನು? ಹೋಲ್ ನಂಬರ್ಸ್ ಟುಗೆದರ್ ವಿತ್ ನೆಗೆಟಿವ್ ಆಫ್ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ಇಂಟೀಜರ್ಸ್. ನೋಡಿ, ಹೋಲ್ ನಂಬರ್ಸ್ನ ಜೊತೆಯಲ್ಲಿ ಹೋಲ್ ನಂಬರ್ಸ್ ಟುಗೆದರ್ ವಿತ್ ನೆಗೆಟಿವ್ ಆಫ್ ಕೌಂಟಿಂಗ್ ನಂಬರ್ಗಳು ಸೇರ್ಕೊಂಡ್ಬಿಟ್ರೆ ಏನಾಗೋಗುತ್ತೆ? ಇಂಟೀಜರ್ಸು ಫಾರ್ಮ್ ಆಗುತ್ತೆ. ಓಕೆ, ಇಂಟೀಜರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಇಂಗ್ಲೀಷ್ ಕ್ಯಾಪಿಟಲ್ ಲೆಟರ್ ಝೆಡ್. ಝೆಡ್ಡಿಂದ ನಾವೇನು ಮಾಡ್ತೀವಿ? ಇಂಟೀಜರ್ಸನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಝೆಡ್ ಇಸ್ ಈಕ್ವಲ್ ಟು, ನೋಡಿ ಇಲ್ಲಿ ಬರ್ತೀನಿ ನೋಡಿ, ಇದಿಷ್ಟನ್ನು ಮುಚ್ಚಿಡ್ಕೊಂಡ್ರೆ ನಾನು 0 1 2 3 4 5 6 ಹೀಗೆ ಹೋಗುತ್ತೆ. ಇವೆಲ್ಲ ಏನಾಗುತ್ತೆ? ಝೀರೋ ಮತ್ತು ಕೌಂಟಿಂಗ್ ನಂಬರ್ ಸೇರ್ಕೊಂತು ಅಂದರೆ ಹೋಲ್ ನಂಬರ್ ಆಯಿತು. ಹೋಲ್ ನಂಬರ್ನ ಜೊತೆಯಲ್ಲಿ ಏನು ಸೇರ್ಕೊಂಡಿದೆ? ನೆಗೆಟಿವ್ ಆಫ್ ಕೌಂಟಿಂಗ್ ನಂಬರ್. ನೋಡಿ, ಕೌಂಟಿಂಗ್ ನಂಬರಿಗೆ ನೆಗೆಟಿವ್ ಆಗಿ ನಾನು ಬರ್ಕೊಂಡ್ಬಿಟ್ರೆ ಅಂದರೆ 1 2 3 ಅನ್ನೋದು ಕೌಂಟಿಂಗ್ ನಂಬರು, -1 -2 -3 ಈ ಥರ ಬಂತಪ್ಪ ಅಂದರೆ ಅದೇನಾಯಿತು? ನೆಗೆಟಿವ್ ಆಫ್ ಕೌಂಟಿಂಗ್ ನಂಬರ್ ಜೊತೆಯಲ್ಲಿ ಹೋಲ್ ನಂಬರ್ಸ್ ಎರಡೂ ಸೇರ್ಕೊಂಡ್ಬಿಟ್ರೆ ಏನು ಫಾರ್ಮೇಷನ್ ಆಗುತ್ತೆ? ಇಂಟೀಜರ್ಸ್ ಆಗುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲಿ ಇಂಟೀಜರ್ಸನ್ನು ನಾವೇನು ಮಾಡೀವಿ? ಝೆಡ್ಡಿಂದ ರೆಪ್ರೆಸೆಂಟ್ ಮಾಡಿದ್ವಿ. ನ್ಯಾಚುರಲ್ ನಂಬರನ್ನು ಎನ್ನಿಂದ ಮಾಡಿದ್ವಿ. ಹೋಲ್ ನಂಬರ್ಸನ್ನು ಡಬ್ಲ್ಯೂ ಇಂದ ಮಾಡಿದ್ವಿ. ಆದರೆ ಇಂಟೀಜರ್ಸನ್ನು ಏನು ಮಾಡೀವಿ? ಝೆಡ್ಡಿಂದ ರೆಪ್ರೆಸೆಂಟ್ ಮಾಡೀವಿ. ಯಾಕೆ ಇಲ್ಲಿ ಝೆಡ್ಡಿಂದ ರೆಪ್ರೆಸೆಂಟ್ ಮಾಡೀವಿ ಅಂದರೆ ನೋಟಲ್ಲಿ ಬರ್ಕೊಂಡು ಬರಿತಾ ಇದ್ದೀನಿ. ದ ನೊಟೇಷನ್ ಝೆಡ್ ಕೇಮ್ ಫ್ರಮ್ ದ ಫಸ್ಟ್ ಲೆಟರ್ ಆಫ್ ದ ಜರ್ಮನ್ ವರ್ಡ್ ಝೆಲೆನ್ ವಿಚ್ ಮೀನ್ಸ್ ನಂಬರ್ಸ್. ಗೊತ್ತಾಗ್ತಿದೆಯಲ್ವಾ? ಇಂಟೀಜರ್ಸ್ ಜರ್ಮನ್ ವರ್ಡ್ ಝೆಲೆನಿಂದ ಏನಾಗಿದೆ? ಆರಿಜಿನ್ ಆಗಿದೆ. ಹಾಗಾಗಿ ಝೆಲೆನಿನ ಫಸ್ಟ್ ಲೆಟರ್ ಝೆಡ್ಡಿಂದ ನಾವೇನು ಮಾಡ್ತೀವಿ? ಇಂಟೀಜರ್ಸನ್ನು ರೆಪ್ರೆಸೆಂಟ್ ಮಾಡ್ತೀವಿ. Rational numbers, numbers which can be written in the form p by q where p and q are integers and q is not equal to 0 are called rational numbers. ನೋಡಿ, rational number ಅಂದರೆ ಇಷ್ಟೇ. numbers which can be written in the form p by q. ಯಾವುದೇ ಒಂದು ನಂಬರನ್ನು p by q ಫಾರ್ಮಲ್ಲಿ ಬರೆಯೋದಕ್ಕೆ ಬರಬೇಕು. ಜೊತೆಯಲ್ಲಿ ವೇರ್ p and q are integers. ನೋಡಿ,
ನೋಡಿ ಪಿ ಮತ್ತು ಕ್ಯೂ ನ್ಯೂಮರೇಟ್ರ್ ಮತ್ತು ಡಿನಾಮಿನೇಟ್ರ್ ಎರಡೂ ನಂಬರ್ಗಳು ಏನಾಗಿರಬೇಕು, ಇಂಟೀಜರ್ಸ್ ಆಗಿರಬೇಕು. ಜೊತೆಯಲ್ಲಿ ಆ್ಯಂಡ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು 0. ಕ್ಯೂ ನೋಡಿ ಎಲ್ಲಿದೆ, ಡಿನಾಮಿನೇಟ್ರ್ ಇದೆ ಅಲ್ವಾ, ಡಿನಾಮಿನೇಟ್ರ್ ನಂಬರು 0 ಬರೋಂಗಿಲ್ಲ. ಕ್ಯೂ ಈಸ್ ನಾಟ್ ಈಕ್ವಲ್ ಟು 0 ಅಂದರೆ ಡಿನಾಮಿನೇಟ್ರ್ ನಂಬರು 0 ಬರೋಂಗಿಲ್ಲ. ಈ ರೀತಿಯಾಗಿ ನೀವು ಯಾವುದೇ ಒಂದು ನಂಬರನ್ನು ಬರೆದ್ರೆ ಆ ನಂಬರ್ನ ನಾವೇಂತ ಹೇಳ್ಬೋದು, ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು. ರ್ಯಾಷನಲ್ ನಂಬರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಕ್ಯೂ. ರ್ಯಾಷನಲ್ ನಂಬರ್ಸನ್ನು ನಾವು ಕ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಆದರೆ ನಂಬರ್ಸ್ ಯಾವ ರೀತಿಯಾಗಿರುತ್ತೆ ಅಂದರೆ, ನಾನು ಎಕ್ಸಾಂಪಲ್ನ ತೊಗೊಂಡಿನಿ. ಕ್ಯೂ ಈಸ್ ಈಕ್ವಲ್ ಟು 0, 3, -4, 1/2, -2/-3. ಇದೇ ರೀತಿ ನೀವು ಡಿಫ್ರೆಂಟ್ ನಂಬರ್ಗಳನ್ನು ಎಕ್ಸಾಂಪಲ್ ಆಗಿ ಬರ್ಕೋಬೋದು ರ್ಯಾಷನಲ್ ನಂಬರ್ಗೆ. ಓಕೆ, ನಾನು ಹೇಳಿದೆ ರ್ಯಾಷನಲ್ ನಂಬರು P/Q ಫಾರ್ಮಲ್ಲಿ ಇರಬೇಕು ಅಂತ. ನಾನು ಇಲ್ಲಿ 0 ಬರ್ತೀನಿ, ಹಾಗಾದರೆ 0 ರ್ಯಾಷನಲ್ ನಂಬರ? ಓಕೆ, ಚೆಕ್ ಮಾಡೋಣ. ನೋಡಿ 0 ಬರುತ್ತೆ, ಡಿವೈಡ್ ಬೈ ಯಾವುದೇ ಒಂದು ನಂಬರಿಗೆ ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂದರೆ ಏನಿರುತ್ತೆ, 1 ಇರುತ್ತೆ. ನಾನು 0ನ್ನು 0/1 ಅಂತ ಬರಿಬೋದು. 0/1 ಅಂದರೆ ಮೀನಿಂಗ್ ಏನು, 0ನೇ ಆಗಿರುತ್ತೆ. ಹಾಗಾದರೆ 0ನ ನಾನು P/Q ಫಾರ್ಮಲ್ಲಿ ಬರಿಬೋದು. ನೋಡಿ P-ಯಲ್ಲಿ 0 ಇದೆ, Q-ಅಲ್ಲಿ 1 ಇದೆ. 0 ಮತ್ತು 1 ಏನಾಗಿರುತ್ತೆ, ಇಂಟೀಜರ್ಸ್ ಆಗಿರುತ್ತೆ. ಹಾಗಾಗಿ 0 ಈಸ್ ಎ ರ್ಯಾಷನಲ್ ನಂಬರ್. ನೆಕ್ಸ್ಟ್ ನೋಡಿ 3 ಇದೆಯಲ್ಲ, ಈ 3ಯನ್ನು ಏನು ಬರಿಬೋದು, 3ಯನ್ನು ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ಬರಿಬೋದು. 3/1 ಅಂದರೆ 3ನೇ ಆಗಿರುತ್ತೆ. P/Q ಫಾರ್ಮಲ್ಲಿದೆ. 3 ಮತ್ತು 1 ಏನಾಗಿದೆ, ಇಂಟೀಜರ್ಸ್ ಆಗಿದೆ. ಹಾಗಾಗಿ 3 ಅನ್ನೋದೇನು ರ್ಯಾಷನಲ್ ನಂಬರ್ ಆಗಿದೆ. ಓಕೆ, -4 ಬರಿತೀನಿ. ಈ -4ನ -4/1 ಅಂತ ಬರಿಬೋದು. -4 ಮತ್ತು 1 ಇವೆರಡೂ ಸಹ ಏನಾಗಿರುತ್ತೆ, ಇಂಟೀಜರ್ಸ್ ಆಗಿದೆ. P/Q ಫಾರ್ಮಲ್ಲಿದೆ. ಹಾಗಾಗಿ -4 ರ್ಯಾಷನಲ್ ನಂಬರ್ ಆಗಿರುತ್ತೆ. ನೆಕ್ಸ್ಟ್ 1/2 ಅಂತ ಬರ್ಕೊಂಡಿನಿ. ನೋಡಿ ನ್ಯೂಮರೇಟರ್ 1 ಇದೆ, ಡಿನಾಮಿನೇಟರ್ 2 ಇದೆ, P/Q ಫಾರ್ಮಲ್ಲಿದೆ. ಹಾಗಾಗಿ ಇದನ್ನೇ ಅಂತ ಹೇಳ್ಬೋದು, ರ್ಯಾಷನಲ್ ನಂಬರ್. -2/-3 ಇದನ್ನು ಸಹ ನಾವೇಂತ ಹೇಳ್ಬೋದು, ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು. ಯಾಕೆ, ಇದು P/Q ಫಾರ್ಮಲ್ ಇದೆ. -2 ಮತ್ತು -3 ಏನಾಗಿರುತ್ತೆ, ಇಂಟೀಜರ್ಸ್ ಆಗಿರುತ್ತೆ. ಇದೇ ರೀತಿ ನೀವು ಡಿಫ್ರೆಂಟ್ ಎಕ್ಸಾಂಪಲ್ಗಳನ್ನು ಸಹ ಬರಿಬೋದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ, ಪ್ರಾಪರ್ಟೀಸ್ಗಳನ್ನು ತಿಳ್ಕೊಳ್ತಾ ಹೋಗೋಣ.